ಇನ್ನು ಪಾಕಿಸ್ತಾನ ಈ ಪೆಹಲ್ಗಾಮ್ ನರಮೇಧದ ನಂತರ ಮೇಲಿಂದ ಮೇಲೆ ಕದನ ವಿರಾಮ ಉಲ್ಲಂಘನೆಯನ್ನು ಮಾಡ್ತಾ ಇದೆ. ಗಡಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸ್ತಾ ಬರ್ತಾ ಇದೆ. ಈಗ 22ನೇ ತಾರೀಕು ಈ ಘಟನೆ ನಡೆದಿದ್ದು. ಅಲ್ಲಿಂದ ಇಲ್ಲಿ ತನಕ ಒಟ್ಟು 4ನೇ ಬಾರಿಗೆ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದೆ ಪಾಕಿಸ್ತಾನ. LOCಯಲ್ಲಿ ಲೈನ್ ಆಫ್ ಕಂಟ್ರೋಲ್ನಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಮಾಡ್ತಾ ಇದೆ. ಭಾರತೀಯ ಸೇನೆಯವರು ಕೂಡ ತಕ್ಕ ಪ್ರತ್ಯುತ್ತರವನ್ನು ಕೊಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಅದೇನಂತಂದರೆ ಅದರಲ್ಲಿ ಯಾರೂ ಸಾಯಲ್ಲ, ಯಾರೂ ಏನಾಗಲ್ಲ. ಸುಮ್ಮನೆ ಕತ್ಲಲ್ಲಿ ಆ ಕಡೆಯಿಂದ ಒಂದೆರಡು ಸರ್ತಿ ಢಮ ಅನ್ಸೋದು, ಇವರು ಈ ಕಡೆಯಿಂದ ಒಂದೆರಡು ಸರ್ತಿ ಢಮ ಅನ್ಸೋದು. ಅಂದರೆ ಮೊದಲು ಕದನ ವಿರಾಮ ಏನು ಘೋಷಣೆಯಾಗಿತ್ತು ಅದನ್ನು ನಾವು ಉಲ್ಲಂಘಿಸಿದ್ದೇವೆ ಅನ್ನೋದನ್ನು ಭಾರತಕ್ಕೆ ಮನವರಿಕೆ ಮಾಡಿಕೊಡೋದಕ್ಕೆ ಈ ಥರ LOCಯಲ್ಲಿ ಗುಂಡಿನ ದಾಳಿಯನ್ನು ಮಾಡ್ತಾರೆ. ರಾತ್ರಿ ಹೊತ್ತಲ್ಲಿ ಬೇಕು ಅಂತಂದ್ಬಿಟ್ಟು ಈ ರೀತಿ ಮಾಡ್ತಕ್ಕಂಥದ್ದು. ಬಟ್ ಅದಕ್ಕೆ ಭಾರತ ಕೂಡ ಸರಿಯಾದ ಉತ್ತರ ಕೊಡುತ್ತೆ. ಆಗಾಗ್ಗೆ 4ನೇ ಸಾರ್ತಿ ಈಗ 22ನೇ ತಾರೀಕು ನಡೆದಿದ್ದು. 7 ದಿನ ಆಯಿತು ಅಂತ ಅಂದ್ಕೊಳ್ಳೋಣ. 7 ದಿನದಲ್ಲಿ 4 ಬಾರಿ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಸಾಮಾನ್ಯವಾಗಿ ಡೇ ಟೈಮಲ್ಲಿ ಮಾಡಲ್ಲ ಅವರು. ಯಾವತ್ತೂ ಕೂಡ ಅಪ್ರಚೋದಿತ ಗುಂಡಿನ ದಾಳಿ ನಡೆಯೋದು ಮಿಡ್ನೈಟಲ್ಲಿ. ಸುಮ್ಮನೆ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಇವ್ರನ್ನ 4 ಸರ್ತಿ ಗುಂಡಾರಿಸ್ತಾರೆ, ಅವರನ್ನು 4 ಸರ್ತಿ ಗುಂಡಾರಿಸ್ತಾರೆ. ಇದು ನಡೀತಾನೇ ಇದೆ. ಆದರೂ ಇದು ಕದನ ವಿರಾಮದ ಉಲ್ಲಂಘನೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಪಾಕನ್ನು ಸದೆ ಬಡಿಯೋದಕ್ಕೆ ಭಾರತೀಯ ಸೇನೆ ಸನ್ನದ್ಧವಾಗಿದೆ. ಪಾಕಿಸ್ತಾನವನ್ನು ಸದೆ ಬಡಿಯೋದಕ್ಕೆ ಭಾರತದ 3 ವಿಂಗ್ಗಳು ಈಗ ಸನ್ನದ್ಧವಾಗಿದೆ. ಒಂದು ರೀತಿ ಆಪರೇಷನಲ್ ಮೋಡ್ನಲ್ಲಿದೆ 3 ಸೇನಾಪಡೆ. ಅದು ಆರ್ಮಿ ಆಗಿರ್ಬೋದು, ನೇವಿ ಆಗಿರ್ಬೋದು, ಏರ್ಫೋರ್ಸ್ ಆಗಿರ್ಬೋದು. 3 ಸೇನಾಪಡೆ ಸಮರ ಸನ್ನದ್ಧ. ಯಾವುದೇ ಸ್ಥಿತಿಯನ್ನು ಎದುರಿಸಲು ಸೇನೆ ಅಲರ್ಟ್ ಆಗಿದೆ. LOCಯಲ್ಲಿ ಸೇನಾ ಬಂಕರ್ಗಳನ್ನು ಕ್ಲೀನಿಂಗ್ ಮಾಡ್ಕೊಂಡಿದ್ದಾರೆ. ಗ್ರಾಮ ರಕ್ಷಕರಿಗೆ ಸೇನೆಯಿಂದ ತರಬೇತಿಯನ್ನು ಕೊಡಲಾಗ್ತಾ ಇದೆ. ಗಸ್ತನ್ನು ಹೆಚ್ಚಳ ಮಾಡಿದೆ ಗಡಿ ಭದ್ರತಾ ಪಡೆ BSF ಅವರು. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಗಸ್ತನ್ನು ಹೆಚ್ಚಳ ಮಾಡಿಕೊಂಡಿದ್ದಾರೆ. ಎಲ್ಲ ಕಡೆನೂ ಈಗ ಕಾರವಾರದ ಬಂದರ್ನಿಂದ INS ವಿಕ್ರಾಂತ್ ಹೊರಟಿದೆ. ಅವರು ಈಗಾಗಲೇ ಇಂಡಿಯನ್ ನೇವಿ ಅವರು ಹೇಳಿದ್ದಾರೆ, ನಾವು ಭಾರತದ ರಕ್ಷಣೆಗೆ ಯಾವಾಗಲೂ ಸಿದ್ಧ, ಎನಿ ಟೈಮ್ ರೆಡಿ ಅಂತ. ಆರ್ಮಿ ಅವರು ಹೇಳ್ಕೊಂಡಿದ್ದಾರೆ, ನಾವು ಕೂಡ ರೆಡಿ ಇದ್ದೀವಿ ಅಂತ. ಏನೇ ಇದ್ದರೂ ಡೆಲ್ಲಿಯಿಂದ ಒಂದು ಗ್ರೀನ್ ಸಿಗ್ನಲ್ ಬರಬೇಕು, ಬಂದರೆ ಎನಿ ಟೈಮ್ ಅಟ್ಯಾಕ್ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂತಕ್ಕಂಥದ್ದು. ಭಾರತೀಯ ಸೇನೆ 3 ಸೇನಾಪಡೆಗಳು ಯಾವುದೇ ಸ್ಥಿತಿ ಎದುರಿಸೋದಕ್ಕೆ ಅಲರ್ಟ್ ಆಗಿದ್ದಾರೆ. ಯುದ್ಧ ಅಂದರೆ ಹಾಗೆ ಅಲ್ವಾ, ಎನಿ ಟೈಮ್ ನೀವು ಮಿಡ್ನೈಟಲ್ಲಿ ಹೇಳಿದ್ರು ರೆಡಿ ಇದ್ದೀವಿ ನಾವು ಅಂತ. ಏರ್ಫೋರ್ಸ್ ಅವರು ರೆಡಿ ಇದ್ದಾರೆ. ಅದಕ್ಕೆ ಈ ಸಭೆಗಳ ಮೇಲೆ ಸಭೆ ಆಗ್ತಿರೋದು. ರಾಜನಾಥ್ ಸಿಂಗ್ CDS ಚೀಫ್ ಡಿಫೆನ್ಸ್ ಸ್ಟಾಫ್ ಅವರು ನಿನ್ನೆ ಸುಮಾರು 40 ನಿಮಿಷ ಮೀಟಿಂಗ್ ಮಾಡಿದ್ದಾರೆ. ಮೀಟಿಂಗ್ ಮಾಡಿ ಸದ್ಯದ ಪರಿಸ್ಥಿತಿ ಏನು ಎತ್ತ ಅನ್ನೋದನ್ನೆಲ್ಲ ಮಾಹಿತಿ ಪಡ್ಕೊಂಡು ಅದಾದಮೇಲೆ ರಾಜನಾಥ್ ಸಿಂಗ್ ಅವರು ಹೋಗ್ಬಿಟ್ಟು ಪ್ರಧಾನಿ ಮೋದಿ ಅವರಿಗೆ ಬ್ರೀಫ್ ಮಾಡಿದ್ದಾರೆ, ಸನ್ನಿವೇಶ ಹೇಗಿದೆ ಅಂತಂದ್ಬಿಟ್ಟು. ಎಲ್ಲ ತಯಾರಿಗಳಂತೂ ಆಗ್ತಾ ಇದೆ. ಮೂಮೆಂಟ್ಸ್ಗಳನ್ನು ಗಮನಿಸಿದ್ರೆ ಯಾವುದೇ ಸನ್ನಿವೇಶದಲ್ಲಿ ಪಾಕಿಸ್ತಾನದ ಮೇಲೆ ಭಾರತ ಅಟ್ಯಾಕ್ ಮಾಡಬಹುದು. ಅದು ಏರ್ ಸ್ಟ್ರೈಕಾ, ಸರ್ಜಿಕಲ್ ಸ್ಟ್ರೈಕಾ, ಅಥವಾ ಬರೀ ಸೇನಾ ಶಿಬಿರಗಳನ್ನು ಗುರಿಯಾಗಿಸ್ಕೊಂಡು ಹೊಡಿತಾರ, ದೇಶವನ್ನೇ ಗುರಿಯಾಗಿಸಿ ಅಟ್ಯಾಕ್ ಮಾಡ್ತಾರ, ಅದೆಲ್ಲವೂ ಸದ್ಯದಲ್ಲೇ ಗೊತ್ತಾಗಬೇಕಿದೆ.